ನಮಸ್ಕಾರ ಎಲ್ಲರಿಗೂ. ಆಹುತಿ ಕೊಡಬೇಕಾದ್ರೆ, ಅಗ್ನಿಹೋತ್ರಕ್ಕೆ ಆಹುತಿ ಕೊಡಬೇಕಾದ್ರೆ ಅಪಾನ ಮುದ್ರಾ ಯೂಸ್ ಮಾಡಿ ಅಂತ ಹೇಳ್ತೀವಿ. ಬೆಳಗ್ಗೆ ಆದರೆ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ, ಪ್ರಜಾಪತಯ ಸ್ವಾಹ ಪ್ರಜಾಪತಯ ಇದಂ ನಮಃ. ಅದೇ ಸಂಜೆ ಮಾಡ್ತಾ ಇದ್ದರೆ ಅಗ್ನಯ ಸ್ವಾಹ ಆಗ್ನೇಯ ಇದಂ ನಮಃ, ಪ್ರಜಾಪತಯ ಸ್ವಾಹ ಪ್ರಜಾಪತಯ ಇದಂ ನಮಃ. ಸೊ ಅಪಾನ ಮುದ್ರನೇ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ, ಇವಾಗ ನಮ್ಮ ಕೈಯಲ್ಲಿ ಪಂಚಭೂತಗಳು ಇರ್ತವೆ ಅಂತ ಗೊತ್ತು. ಹಾಗೆ ಇದನ್ನು ರಿಫ್ಲೆಕ್ಸಾಲಜಿ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ನೂ ಮಾಡ್ತಾರೆ, ಅಕ್ಯುಪಂಚರ್ ಅಂತಲೂ ಮಾಡ್ತಾರೆ. ಹಾಗೆ ಇದೇ ಸಂಪೂರ್ಣ ಸೃಷ್ಟಿ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಮಾಡೋರ್ನೂ ಇದ್ದಾರೆ. ಇನ್ ಜನರಲ್ ಇದು ಏನಿದೆ, ನಮ್ಮ ತಂಬೇನಿದೆ ಹೆಬ್ಬೆರಳು, ಇದು ನಮ್ಮಲ್ಲಿರುವ ಫೈರ್ ಅಂದರೆ ಅಗ್ನಿತತ್ವಕ್ಕೆ ಸಂಕೇತ. ಸೊ ಮೊದಲು ನಾವು ಇದನ್ನು ಕನೆಕ್ಟ್ ಮಾಡಿದಾಗ ನಮ್ಮಲ್ಲಿರುವ ಅಗ್ನಿತತ್ವ ಇಲ್ಲಿರುವ ಅಗ್ನಿತತ್ವಕ್ಕೆ ಕನೆಕ್ಟ್ ಆಗುತ್ತೆ. ಎರಡನೇದ್ದು ಆಕಾಶ ತತ್ವ. ಆಕಾಶ ತತ್ವ ಏನಿರುತ್ತಂದರೆ, ನಾವು ಸ್ವಾಹ ಅಂತ ಹೇಳೋಕ್ಕಿಂತ ಮುಂಚೆ ನಮ್ಮ ಸಂಕಲ್ಪ ಅನ್ನೋದು ಆಕಾಶ ತತ್ವದಲ್ಲಿ ತುಂಬಿರ್ತೀವಿ. ಓಕೆ, ಏನೂ ಸ್ಪೇಸ್ ಇಲ್ಲ ಅಂತಂದರೆ ನಾವು ಥಿಂಕ್ ಮಾಡೋಕ್ಕೂ ಆಗಲ್ಲ. ಅದೇ ರೀತಿಯಲ್ಲಿ ಈ ಆಕಾಶ ತತ್ವ ಏನು ಕೊಡುತ್ತೆ ಅಂದರೆ, ಒಂದು ಸ್ಪೇಸ್ ಕೊಟ್ಟು ನಿಮ್ಮ ಸಂಕಲ್ಪವನ್ನು ಹಾಕೋಕ್ಕೆ ಒಂದು ಅವಕಾಶ ಕೊಡುತ್ತೆ. ಮೂರನೇದು ಬಂದು ಪೃಥ್ವಿ ತತ್ವ. ಪೃಥ್ವಿ ತತ್ವ ಏನು ಮಾಡುತ್ತೆ, ಅದಕ್ಕೊಂದು ತೂಕ ಕೊಟ್ಟು ಅಗ್ನಿಹೋತ್ರ ಆಹುತಿಯನ್ನು ಸಂಪೂರ್ಣ ಮಾಡುತ್ತೆ. ಆದ ಕಾರಣ ಸುಮ್ಮನೆ ಹೆಂಗಂದರೆ ಹಂಗೆ ಹಾಕೋದು ಅಲ್ಲ, ಹಾಗೆ ಪ್ರತಿಯೊಬ್ಬರೂ ಅಪಾನ ಮುದ್ರನೇ ಯೂಸ್ ಮಾಡ್ತಾರೆ. ಸೊ ಅಗ್ನೇಯ ಸ್ವಾಹ. ಸೊ ಈ ಸಂಪೂರ್ಣ 3 ಬೆರಳಿಂದ ನಾವು ಏನು ಮಾಡ್ತೀವಿ ಅಂತಂದರೆ, ಸ್ವಾಹ ಅಂತ ಕೊಟ್ಟಾಗ ನಮ್ಮ ಶುದ್ಧವಾದ ಚಿತ್ತದಿಂದ ನಿಷ್ಕಲ್ಮಶವಾಗಿರೋ ಮನಸ್ಸಿಂದ ನಾವು ಕೊಡುವ ಆಹುತಿ ಏನಾಗುತ್ತೆ ಅಂತಂದರೆ, ಅಗ್ನಿಹೋತ್ರದ ಮುಖಾಂತರ ಇಡೀ ಸೃಷ್ಟಿಗೆ ಹೋಗುತ್ತೆ. ಆದ ಕಾರಣ ನಾವು ಅಪಾನ ಮುದ್ರವನ್ನು ಯೂಸ್ ಮಾಡಬೇಕು. ಧನ್ಯವಾದಗಳು.